ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಏನಾರ ಆಗಲಿ, ನಾನು ಇಲ್ಲಿ ಟ್ರೀಟ್ಮೆಂಟ್ಗೆ ಕೊಡಬೇಕು ಅಂತ ಹೇಳಿದರೆ ನನ್ನ ಹತ್ರ ಹಣ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ರೆಸ್ಯೂಮ್ನ ಕಳಿಸಿ ಅಲ್ಲಿ ಇಲ್ಲಿ ನಾನು ಸ್ವಲ್ಪ ಜಾಬ್ ವೇಕೆನ್ಸಿನ ಸರ್ಚ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ಏನು ಮಾಡ್ತಾ ಇರ್ತಾಳೆ, ಇಲ್ಲಿ ಆನ್ಲೈನಲ್ಲಿ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪಲ್ಲಿ ಇಲ್ಲಿ ರೆಸ್ಯೂಮ್ನ ಕಳಿಸ್ತಾ ಇರ್ತಾಳೆ. ಅಷ್ಟರೊಳಗೆ ಇಲ್ಲಿ ಲ್ಯಾಪ್ಟಾಪಲ್ಲಿ ಇದ್ದಂತಹ ದೇವ್ ಫೋಟೋಗಳನ್ನ ನೋಡ್ತಾಳೆ. ಹೌದಾ, ಇಷ್ಟು ಚೆನ್ನಾಗಿದೆ, ಅವ್ರು ಚಿಕ್ಕವರಿದ್ದಾಗೆಲ್ಲ ಎಷ್ಟು ಚೆನ್ನಾಗಿದ್ರು, ಹಾಗೇ ತುಂಬ ಮುದ್ದಾಗಿದ್ದರು, ಹಾಗೇನೆ ಕಾಲೇಜ್ ಡೇಸಲ್ಲೆಲ್ಲ ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೇ ಬೈ ಮಿಸ್ಸಾಗಿ ಸಿಕ್ಕಿದಂಥ ಲ್ಯಾಪ್ಟಾಪಲ್ಲಿ ಫೋಟೋಗಳೆಲ್ಲನೂ ಕೂಡ ನೋಡ್ತಾ ಇರ್ತಾಳೆ. ಅದರಲ್ಲಿ ಒಂದು ದೇವ್ ಸರ್ದು ಫೋಟೋ, ಚಿಕ್ಕ ಮಗುವಿನಲ್ಲಿ ಇದ್ದಿದ್ದು ಬಟ್ಟೆ ಹಾಕ್ದಲೇ ಇರೋದೊಂದು ಫೋಟೋ ಸಿಕ್ಬಿಡುತ್ತೆ. ಆವಾಗ ಅದನ್ನು ನೋಡಿಕೊಂಡು ಪವಿತ್ರ ತುಂಬಾ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾಳೆ. ಆವಾಗ ತುಂಬಾ ನಗೋಕ್ಕೆ ಶುರು ಮಾಡ್ತಾ ಇರ್ತಾಳೆ. ಅಷ್ಟರೊಳಗೆ ಅಲ್ಲಿಗೆ ದೇವು ಕೂಡ ಬರ್ತಾರೆ. ಯಾಕ್ರಿ, ಏನಾಯ್ತು ರೀ ನಿಮಗೆ, ಈ ಥರ ನಗಾಡ್ತಾ ಇದ್ದೀರಾ, ಏನು ನೋಡಿದ್ರಿ ಅಂತದ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೇಳ್ತಾ ಇರ್ತಾರೆ. ಅವಾಗ ಏನೂ ಇಲ್ಲ ದೇವ್ ಸರ್ ಅಂತ ಅಂದಾಗ, ಏನು ನೋಡಿದ್ರಿ, ತೋರಿಸಿ ಇಷ್ಟೊಂದು ನಗಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೂಡ ಇದು ಮಾಡ್ತಾ ಇರ್ತಾರೆ. ಆವಾಗ ಫೋಟೋನ ಸಡನ್ನಾಗಿ ಇಲ್ಲಿ ದೇವ್ ಕೂಡ ನೋಡ್ಬಿಡ್ತಾರೆ. ಅಯ್ಯೋ ಏನ್ರಿ ಇದು, ಯಾಕ್ರಿ ಅದನ್ನು ನೋಡಿದ್ರಿ ನೀವು ಅಂದಿದ ತಕ್ಷಣ, ನಾನೇನು ಬೇಕು ಅಂತ ನೋಡಿದ್ನ ಅಲ್ಲ ದೇವ್ ಸರ್, ಅಟ್ಲೀಸ್ಟ್ ಒಂದು ಶರ್ಟ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಪ್ಯಾಂಟ್ ಆದರೂ ಹಾಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನಗಾಡ್ತಾ ಇರ್ತಾಳೆ. ಆವಾಗ ಪ್ಲೀಸ್ ಕೊಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟೇ ಇದು ಮಾಡಿದ್ರು ಕೂಡ ಪವಿತ್ರ ಇಲ್ಲಿ ಫೋನ್ನ ಕೊಡೋಕ್ಕೆ ರೆಡಿ ಇರಲ್ಲ. ಇನ್ನೊಂದು ಕಡೆ ಇಲ್ಲಿ ರಂಗ ಹಾಗೇನೆ ಮನೋಜನ ಮನೆಗೆ ಹುಡುಕೊಂಡು ಬರ್ತಾ ಇರ್ತಾರೆ. ಆವಾಗ ಇಲ್ಲಿ ರಂಗ ಅವರ ಅಕ್ಕ ಮನೇಲಿ ಕಾಯಿ ತುರಿತಾ ಕೂತಿರ್ತಾಳೆ. ಆವಾಗ ಈಗ ಹಾಳಾದ ಕೇಬಲ್ ನೋಡಿದರೆ ಇವತ್ತೇ ಇಲ್ವಲ್ಲ, ಕೇಬಲ್ ಟಿ ವಿನಾದರೂ ನೋಡಿಕೊಂಡು ಕಾಯಿ ತುರಿಯೋಣ ಅಂತ ಹೇಳಿದರೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಿರ್ತಾಳೆ. ಅಷ್ಟರೊಳಗೆ ಇಲ್ಲಿ ರಂಗ, ಅಕ್ಕ ಎಲ್ಲಿ ಮನೋಜ ಎಲ್ಲಿ ಅಂತ ತುಂಬ ಕೋಪ ಮಾಡ್ಕೊಂಡು ಬರ್ತಾನೆ. ಅಯ್ಯೋ ಅವನೇನು ತುಂಬ ಬ್ಯುಸಿ ಇರ್ತಾನೆ ಕಣೋ, ಅವನೇನು ಫ್ರೀ ಇರ್ತಾನಾ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ಅವ್ರ ಅಕ್ಕ ಹೇಳ್ತಾ ಇರ್ತಾರೆ. ನೋಡು, ನನ್ನ ಹತ್ರ ತಮಾಷೆ ಮಾಡಬೇಡ, ಅವನು ಎಲ್ಲಿ ಹೇಳೋ ಅಂದಿದ ತಕ್ಷಣ ಮನೋಜ ಅಂತ ಹೋಗೋಕ್ಕೆ ರಂಗ ಜೋರಾಗಿ ಶುರು ಮಾಡ್ತಾನೆ. ಅಷ್ಟರೊಳಗೆ ಒಳಗಡೆಯಿಂದ ಅಂತ ಬಂದಂಥ ಮನೋಜನು ಕೂಡ, ಏನು ಮಾವ, ಏನು ಇಷ್ಟು ದೂರ ಹುಡ್ಕೊಂಡು ಬಂದುಬಿಟ್ಟಿದ್ಯಾ ನನ್ನನ್ನು ಅಂತ ಅಂತಾನೆ. ಅವಾಗ ಏನಕ್ಕೋ ಹೋಗಿದ್ದೆ ನೀನು ಪವಿತ್ರ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು, ನನ್ನ ಮಗಳ ಮನೆಗೆ ಯಾಕೋ ಹೋಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ಇಲ್ಲಿ ಜೋರಾಗಿ ಇದು ಮಾಡ್ತಾ ಇರ್ತಾನೆ. ಆವಾಗ ಇಲ್ಲಿ ನಾನು ಏನಕ್ಕಾದ್ರೂ ಹೋಗ್ತೀನಿ, ನಾನು ಕಾಲಲ್ಲಾರು ನಡ್ಕೊಂಡು ಹೋಗ್ತೀನಿ, ತಲೆಲ್ಲಾರು ತಿಳ್ಕೊಂಡು ಹೋಗ್ತೀನಿ, ನೀವು ಅದೆಲ್ಲ ಏನಕ್ಕೆ ಅಂತ ಅಂದಾಗ, ಅವಳು ಏನೋ ಮಾವನ ಮಗಳು ಅಂತ ಹುಡ್ಕೊಂಡು ಹೋಗಿದ್ದಾಳೆ ಬಿಡು, ಅದಕ್ಕೂ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯಲ್ಲೋ ಅಂತ ಹೇಳ್ಬಿಟ್ಟು ಇಲ್ಲಿ ಅಂದಾಗ, ನಿನಗೆ ಗೊತ್ತಿಲ್ಲ ಸುಮ್ಮನಿರು, ಅವನು ಅಷ್ಟೊಂದು ಪ್ರೀತಿ ಕಾಳಜಿ ಇದ್ದಿದ್ರೆ ರಾತ್ರಿ ಎಲ್ಲ ಹೋಗ್ಬಿಟ್ಟು ಕಾಂಪೌಂಡರ್ ಅಂತ ಅವಶ್ಯಕತೆ ಏನಿತ್ತು ಅಂದಿದ ತಕ್ಷಣ ಇಲ್ಲಿ ರಂಗವ್ರ ಅಕ್ಕ ತುಂಬಾ ಶಾಕ್ ಆಗ್ತಾಳೆ. ಹಾಗೆಯೇ ಒಂದು ಕ್ಷಣ ಗಾಬರಿಯಾಗಿ ನೋಡ್ತಾಳೆ. ಅಷ್ಟರೊಳಗೆ ಅಲ್ಲಿಗೆ ಮನೋಜ್ ಅವ್ರ ಅಪ್ಪನೂ ಬರ್ತಾರೆ. ಏನಕ್ಕೋ ಇಂಥ ಕೆಟ್ಟ ಬುದ್ಧಿ ನೀನು ಇನ್ನೂ ಬಿಟ್ಟಿಲ್ವೇನೋ, ಏನಕ್ಕೆ ಕಾಂಪೌಂಡೆಲ್ಲ ಆರಿ ಹೋಗೋ ಅಂತ ಅವಶ್ಯಕತೆ ನಿನಗೆ ಏನಿದೆಯೋ ಅಂತ ಹೇಳ್ಬಿಟ್ಟು ಅಂದಾಗ, ನೀನು ಸರಿಯಾಗಿ ಹೇಳಲಿಲ್ಲ ಅಂದರೆ ಮಾತ್ರ ನೀನು ಏನು ಉದ್ದೇಶ ಇಟ್ಕೊಂಡು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ ಅಂದರೆ ಮಾತ್ರ ನೀನು ಸುಮ್ಮನೆ ಅಂತೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕಾಯಿ ತುರಿತಿದ್ದಂತಹ ಮಣೆಯನ್ನು ತಗೊಂಡು ಇಲ್ಲಿ ರಂಗ ಹೊಡಿಯೋಕ್ಕೆ ಹೋಗ್ತಾರೆ. ಅಷ್ಟರೊಳಗೆ ಅಲ್ಲಿಗೆ ಬಂದಂತಹ ಅವರ ಅಮ್ಮನೂ ಕೂಡ, ದಯವಿಟ್ಟು ಹಂಗೆಲ್ಲ ಮಾಡಬೇಡ ಪ್ಲೀಸ್, ನನ್ನ ಮಗನ ಏನು ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಇಲ್ಲಿ ಗೋಳಾಡ್ತಾ ಇರ್ತಾಳೆ ಅವ್ರ ಅಕ್ಕನೂ ಕೂಡ. ಆಮೇಲೆ ಇನ್ನೊಂದು ಕಡೆಯಲ್ಲಿ ಪವಿತ್ರ ಅವರೇ, ನನ್ನ ಮರ್ಯಾದೆ ಅಂತ ತೆಗಿಬೇಡಿ ಪ್ಲೀಸ್, ಕೊಡ್ರಿ ಇಲ್ಲಿ ಫೋನ್ನ ಅಂತ ಹೇಳ್ಬಿಟ್ಟು ಎಷ್ಟೇ ಕೂಡ ಇಲ್ಲಿ ದೇವ್ ಹೇಳಿದ್ರು ಕೂಡ, ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ದೇವ್ ಸರ್, ಇದು ಏನು ದೇವ್ ಸರ್ ಇದು ನಿಮ್ಮ ಫೋಟೋ, ಇದು ಅಟ್ಲೀಸ್ಟ್ ಅದನ್ನು ಹೋಗಲಿ ಒಂದು ಬಟ್ಟೆ ಹಾಕೋಬೇಕಂತ ಗೊತ್ತಿಲ್ವಾ ಅಂತಷ್ಟು 2 ವರ್ಷದ ಮಗು ಕಣ್ರಿ ನಾನು, ನನಗೆ ಏನು ಬಟ್ಟೆ ಹಾಕೊಳಕ್ಕೆ ಬರ್ತಿತ್ತು, ಆವಾಗ ನೀವು ನೋಡಿದರೆ ಇದೇ ಫೋಟೋ ಹಿಡ್ಕೊಂಡು ಕಿಂಡಲ್ ಮಾಡ್ತಿದ್ದೀರಲ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ದೇವ್ ಹೇಳ್ತಾ ಇರ್ತಾರೆ. ಅವಾಗ ಎಷ್ಟೇ ಇದು ಮಾಡಿದ್ರು ಕೂಡ ಇಲ್ಲಿ ನಾನು ಕೊಡಲ್ಲ, ಇದು ನನ್ನ ವಾಟ್ಸಪ್ಪಿಗೆ ನಾನು ಸೆಂಡ್ ಮಾಡ್ಕೊಳ್ಳೋ ತನಕ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಪವಿತ್ರ ಇದು ಮಾಡ್ತಿರ್ತಾಳೆ. ಹಂಗೆ ಮಾಡಬೇಡಿ ಕಣ್ರಿ, ನನ್ನ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವು ಫೋನ್ನ ಕಿತ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆವಾಗ ಇಲ್ಲಿ ಸಡನ್ನಾಗಿ ಇಲ್ಲಿ ಇಬ್ಬರು ಕೂಡ ಹಾಸಿಗೆ ಮೇಲೆ ಬಿದ್ದುಬಿಡ್ತಾರೆ. ಆವಾಗ ಇಲ್ಲಿ ಎಷ್ಟೇ ಒಬ್ರನ್ನೊಬ್ಬರನ್ನ ನೋಡಿಕೊಂಡು ಪ್ರೀತಿಲಿ ಮುಳುಗಿರ್ತಾರೆ. ಅಷ್ಟರೊಳಗೆ ಇನ್ನೊಂದು ಕಡೆ ಇಲ್ಲಿ ಮತ್ತೆ ಇಲ್ಲಿ ರಂಗ, ನೋಡು ಮನೋಜ, ನಾನು ಹೊಡೆಯೋಕ್ಕಿಂತ ಮುಂಚೆ ಹೇಳ್ಬಿಡು, ಯಾವ ಉದ್ದೇಶ ಇಟ್ಕೊಂಡು ನೀನು ಅಲ್ಲಿಗೆ ಹೋಗಿದ್ದೆ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತೇನೆ. ನಾನು ಏನೋ ನಮ್ಮ ಮಾವನ ಮಗಳು ಅಂತ ಹೇಳ್ಬಿಟ್ಟು ನೋಡೋಕೆ ಹೋಗಿದ್ದೆ ಅಷ್ಟೇ, ಆದರೆ ಇನ್ನೊಂದ್ಸಲ ಆ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತೇನೆ. ಸರಿ ಆಯಿತು, ನೀನು ತಪ್ಪನ್ನು ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ, ನೀನಿಡು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ಕೇಳ್ತಾ ಇರ್ತಾನೆ. ಆವಾಗ ಇನ್ನೊಂದು ಕಡೆ ಇಲ್ಲಿ ನನಗೆ ಕಲ್ಲು ದೇವ್ರಗಳ ಮೇಲೆ ಪ್ರಮಾಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ತಾಯಿನೇ ನನಗೆ ದೇವರು, ನಾನು ಅವ್ರ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ಇಲ್ಲಿ ಅವ್ರ ಮೇಲೆ ಕೈಲೇ ಇಟ್ಬಿಡ್ತಾನೆ. ಅಷ್ಟರೊಳಗಡೆ ಇಲ್ಲಿ ಸರಿ ಆಯಿತು, ಇದು ನಿನ್ನ ತಾಯಿ ಇವತ್ತು ನಾನು ಕಾಲು ಹಿಡ್ಕೊಂಡಿದ್ದಾಳೆ ಅಂತ ನಾನು ಸುಮ್ಬಿಟ್ಟಿದ್ದೀನಿ, ಇಲ್ಲಾಂದರೆ ನಿನ್ನಂತೂ ಯಾವುದೇ ಕಾರಣಕ್ಕೆ ಇವತ್ತು ನಾನು ಉಳಿಸ್ತಿರ್ಲಿಲ್ಲ, ನನ್ನ ಮಗಳ ಮೇಲೆ ಇನ್ನೊಂದ್ಸಲ ಏನಾರು ನಿನ್ನ ದೃಷ್ಟಿ ಬಿತ್ತು ಅಂದರೆ ಮಾತ್ರ ನಾನು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ರಂಗ ಹೇಳ್ತಾ ಇರ್ತಾರೆ. ಅಲ್ಲಿಂದ ಕೋಪ ಮಾಡ್ಕೊಂಡು ರಂಗ ಕೂಡ ಹೊರಟ್ಬಿಡ್ತಾನೆ. ನೋಡು, ನನ್ನ ಮೇಲೆ ಆಣೆ ಮಾಡಿದ್ಯಾ, ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲ ಅವಳು ಸವಾಸಕ್ಕೆ ಹೋಗ್ಬೇಡ ಕಣೋ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರ ಅಮ್ಮ ಕೂಡ ಇಲ್ಲಿ ಹೇಳ್ತಾರೆ. ಆವಾಗ, ಅಮ್ಮ ಅದೆಲ್ಲ ನಿನಗೆ ಗೊತ್ತಿಲ್ಲ, ಸುಮ್ಮನಿರು,
ಪ್ರಮಾಣಗಳನ್ನೆಲ್ಲ ಹೆಂಗೆ ಸುಳ್ಳು ಮಾಡ್ಬೇಕನ್ನೋದು ನನಗೆ ಗೊತ್ತೈತೆ ಅಂದಿದ ತಕ್ಷಣ ನೀನು ಏನೋ ಬಂದೈತೆ ಎತ್ತಾಯಿ ಮೇಲೆ ಕೈ ಇಟ್ಬಿಟ್ಟು ಈ ಥರ ಎಲ್ಲ ಮಾಡ್ತಿದ್ಯಲ್ಲೋ ನನ್ನೊಬ್ಬಳನ್ನ ಉಳಿದಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಿದ್ಯೇನೋ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗವರಕ್ಕ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಆವಾಗ ಇಲ್ಲಿ ಮನೋಜ್ ಅವರಪ್ಪ ನೀನು ಅವ್ನು ಎತ್ತಿದ ತಪ್ಪಿಗೆ ನಿನಗಿದೆ ಶಿಕ್ಷೆ ಕಣೆ ಅನುಭವಿಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಇಲ್ಲಿಗೆ ದೇವು ಪವಿತ್ರಳನ್ನ ಹುಡ್ಕೊಂಡು ಅಡುಗೆ ಮನೆಗೆ ಬರ್ತಾರೆ. ಆವಾಗ ಅಲ್ಲಿ ಪವಿತ್ರ ಇರೋದಿಲ್ಲ. ಆವಾಗ ಹುಡುಕ್ತಾ ಇರ್ತಾರೆ. ಅಷ್ಟರೊಳಗೆ ಅಲ್ಲೂ ಕೂಡ ನಮ್ರತ ಬರ್ತಾಳೆ. ಏನು ಹುಡುಕ್ತಾ ಇದ್ದೀರಾ ಅಂತ ಅಂದಾಗ ಪವಿತ್ರನ ಹುಡ್ಕೊಂಡು ಬಂದೆ, ತುಂಬ ತಲೆನೋಯ್ತಿತ್ತು, ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಬಂದೆ, ಅವರೇ ಕಾಣಿಸ್ತಾ ಇಲ್ಲ ಅಂದಾಗ ಅಷ್ಟೇ ತಾನೇ ನಾನು ಇಟ್ಕೊಡ್ತೀನಿ ಬನ್ನಿ, ನೀವು ಯಾಕೆ ವರಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ರತ ಕೂಡ ಕಾಫಿನ ಇಟ್ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗಿಂದ ನಮ್ರತ ಕೂಡ ಹೊರಟ್ಬಿಡ್ತಾಳೆ. ಅಷ್ಟರೊಳಗೆ ಅಲ್ಲಿ ಕಾಫಿನ ಇಡ್ತಾ ಇರ್ತಾಳೆ. ಅಷ್ಟರೊಳಗೆ ಇದು ಏನಾರಾಗಲಿ ಫಸ್ಟ್ ಪಾಸ್ವರ್ಡ್ನ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವ್ ಅಲ್ಲಿ ಲ್ಯಾಪ್ಟಾಪ್ ಪಾಸ್ವರ್ಡ್ನ ಚೇಂಜ್ ಮಾಡೋಕ್ಕೆ ಅಂತ ಕೂತ್ಕೋತಾನೆ. ಅಷ್ಟರೊಳಗಡೆ ಇಲ್ಲಿ ನಮ್ರತ ಕಾಫಿನ ಇವತ್ತು ಕುಡಿದ್ರೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಖಂಡಿತ ಆಗುತ್ತೆ, ಇವತ್ತು ಯಾವುದೇ ಕಾರಣಕ್ಕೂ ಇವನ್ನ ಬಿಡಬಾರ್ದು ಅಂತ ಕಾಫಿ ಮಾಡ್ಕೊಂಡು ತಗೊಬರ್ತಾಳೆ. ಅಷ್ಟರೊಳಗಡೆ ಅಲ್ಲಿ ದೇವ್ ಕೂಡ ಹೇಳ್ತಾನೆ, ಒಂದು ನಿಮಿಷ ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ, ಕುಡಿತೀನಿ ಅಂದಿದ ತಕ್ಷಣ ಆಮೇಲೆ ಸರಿ ಆಯಿತು ಅಂತ ಅಂತಾನೆ. ಅಷ್ಟರೊಳಗಡೆ ಮತ್ತೆ ಇನ್ನೂ ಸ್ವಲ್ಪ ದೇವ್ ನಾನು ನಿಮಗೋಸ್ಕರ ತುಂಬ ಕಾಫಿ ಮಾಡ್ಕೊಬಂದು ತುಂಬ ಹೊತ್ತಾಯಿತು ಕುಡಿ ಅಂತ ಅಂದಾಗ ಇಲ್ಲ ಆಲ್ರೆಡಿ ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಬೇಕು ನನಗೆ ಅಂತ ಇಲ್ಲಿ ದೇವ ಹೇಳ್ತಾರೆ. ಆವಾಗ ಇಲ್ಲಿ ಕುಡಿ ನಾನು ಅಷ್ಟು ಪ್ರೀತಿಯಿಂದ ಮಾಡ್ಕೊಬಂದಿದ್ದೀನಿ, ನೀವು ನೋಡಿದ್ರೆ ಈ ಥರ ಮಾಡ್ತಾಯಿದ್ದೀರಾ ಅಂದಿದ ತಕ್ಷಣ ಸಡನ್ನಾಗಿ ಕಾಫಿ ಅವ್ರ ಮೇಲೆ ಚೆಲ್ಲು ಬಿಡುತ್ತೆ. ಸಾರಿ ನನ್ನಿಂದನೇ ಈ ಥರ ಎಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಾ ಇರ್ತಾಳೆ. ಇಲ್ಲೇ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ರತ ಬಟನ್ನೆಲ್ಲ ಬಿಚ್ಚಕ್ಕೆ ಹೋಗ್ತಾ ಇರ್ತಾಳೆ ದೇವ್ ಶರ್ಟನ್ನು. ಅಷ್ಟರೊಳಗಡೆ ಇಲ್ಲ ಪರವಾಗಿಲ್ಲ, ನೀವು ಆ ಥರ ಏನು ಇದು ಮಾಡ್ಕೋಬೇಡ, ನಾನೇನು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗೆ ಅದೇ ಟೈಮಿಗೆ ಅಲ್ಲಿ ಪವಿತ್ರನೂ ಕೂಡ ಬರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ರಾಧಿಕಾ ಹಾಗೆಯೇ ಒಬ್ಬಳೇ ರೂಮಲ್ಲಿ ಕೂತಿರ್ತಾಳೆ. ಅಷ್ಟರೊಳಗೆ ಅಲ್ಲಿಗೆ ಬಂದಂತಹ ರಾಧಿಕಾ ಅವರ ಗಂಡನೂ ಕೂಡ ಹೇಳ್ತಾ ಇರ್ತಾರೆ, ನೋಡಿ ನಾನು ಅಷ್ಟು ಪ್ರೀತಿಯಿಂದ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಲ್ಲಿಗೆ ಬಂದರೆ ನೀವು ಅಷ್ಟರೊಳಗೆ ನಾನು ಎಲ್ಲೋ ಹಾಡು ಹೇಳೋದಿದೆ ಅಂತ ಹೇಳ್ಬಿಟ್ಟು ಅಷ್ಟು ಅರ್ಜೆಂಟಾಗಿ ಹೋದ್ರಲ್ಲ, ಏನು ಅಂತ ಎಮರ್ಜೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು ಕೇಳಿದಾಗ ನನ್ನ ಫ್ರೆಂಡ್ ಯಾರೋ ಒಬ್ಬ ತುಂಬ ಕಷ್ಟದಲ್ಲಿದ್ದ, ಅದಕ್ಕೋಸ್ಕರ ಅವರನ್ನು ಮೀಟ್ ಮಾಡಬೇಕಾಗಿ ಬಂತು, ಅದಕ್ಕೋಸ್ಕರ ನಾನು ಹೋದೆ ಅಂತ ಹೇಳಿದಾಗ ಯಾರು ಅಂತ ನಿಮ್ಮ ಎಮರ್ಜೆನ್ಸಿ ಇರೋ ಫ್ರೆಂಡು, ಆಗಿದ್ದರೆ ನಿಮ್ಮ ಎಮರ್ಜೆನ್ಸಿ ಇರೋ ಫ್ರೆಂಡು ಸೀರೆ ಉಡ್ಕೋತಾನ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಕೇಳಿದ ತಕ್ಷಣ ಇಲ್ಲಿ ರಾಧಿಕಾ ಅವರ ಗಂಡ ಕೂಡ ತುಂಬಾ ಗಾಬರಿ ಆಗ್ತಾರೆ. ಇನ್ನೊಂದು ಕಡೆ ಪವಿತ್ರ ನೀವು ಬನ್ನಿ ದೇವ್ ಸರ್, ನಾನು ಎಲ್ಲನೂ ಇಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ನಾನೇ ಕ್ಲೀನ್ ಮಾಡ್ತೀನಿ, ನನ್ನಿಂದ ಆಗಿರೋದಲ್ವಾ ಅಂತ ಹೇಳ್ಬಿಟ್ಟು ನಮ್ರತ ಕೂಡ ಇದು ಮಾಡ್ತಾ ಇರ್ತಾಳೆ. ಇಲ್ಲ ಇದು ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು, ಏಕೆ ಅಂತ ಅಂದರೆ ನೀವು ಯಾವತ್ತಿದ್ರೂ ಮನೆ ರಾಣಿ, ಬಟ್ಟೆ ಒಗೆಯೋ ಕೆಲಸ ಎಲ್ಲ ನಿಮಗೆ ಬೇಡ ಅಂದಿದ ತಕ್ಷಣ ಇಲ್ಲಿ ದೇವ್ ಕೂಡ ಖುಷಿ ಪಡ್ತಾನೆ. ನೀವು ಒಳ್ಳೆ ರಾಣಿ ಅಂದ್ರಲ್ಲ, ನನಗೆ ಅದೇ ಖುಷಿಯಾಗಿದ್ದು, ನೀವು ಯಾವತ್ತೂ ಕೂಡ ಇವರಿಬ್ಬರು ಇದೇ ಥರ ಇರಬೇಕು ಅಂದಿದ ತಕ್ಷಣ ಆಯಿತಾ ಮಹಾರಾಣಿಯವರೇ, ನೀವು ಯಾವತ್ತಿದ್ರೂ ಕೂಡ ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ರತ ಕೆನ್ನೆನ ಗಿಂಟ್ಬಿಟ್ಟು ಇಲ್ಲಿ ದೇವ್ ಕೂಡ ಹೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ತುಂಬಾ ಖುಷಿ ಆಗ್ತಾಳೆ ನಮ್ರತ ಕೂಡ. ಮತ್ತೆ ಹಾಗೆಯೇ ರಾಧಿಕಾ ಮತ್ತೇನೆ ಗೋವರ್ಧನ್ ಹೇಳಿ ಮಾತಾಡಿ ಜೊತೆ ಜಗಳ ಆಡ್ತಾ ಇದ್ರು ಕೂಡ ನೀವು ಸುಮ್ಮನೆ ನಿಂತಿದ್ದೀರಾ ಅಂದರೆ ನಿಮ್ಮ ತಪ್ಪಿದೆ ಅಂತ ಅಲ್ವಾ, ಇಷ್ಟು ದಿನ ನಿಮ್ಮ ಜೊತೆ ನಾನು ಸಂಸಾರ ಮಾಡಿದ್ದಕ್ಕೆ ನನಗೆ ಸಾರ್ಥಕ ಆಯಿತು, ಮಾವ ಹೇಳಿದ್ರು ಪ್ರತ್ಯಕ್ಷವಾಗಿ ಕಂಡು ಕೂಡ ಪ್ರಮಾಣಿಸಿ ನೋಡೋ ಅಂತ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ, ಆದರೆ ಇನ್ನು ಮುಂದೆ ಸುಮ್ಮನಿರೋ ಮಾತೇ ಇಲ್ಲ, ಇನ್ಮೇಲಿಂದ ನಿಮ್ಮನ್ನು ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿಂದ ರಾಧಿಕಾ ಕೂಡ ಹೊರಟು ಬಿಡ್ತಾಳೆ. ಇನ್ನೊಂದು ಕಡೆ ಪವಿತ್ರ ಎಲ್ಲರಿಗೂ ಕೂಡ ಊಟನ ಬಡಿಸ್ತಾ ಇರ್ತಾಳೆ. ಅಲ್ಲಿಗೆ ಇನ್ನೂ ವೇದ್ ಬಂದಿರಲ್ಲ. ಆವಾಗ ಇಲ್ಲಿ ಹೇಳ್ತಾ ಇರ್ತಾನೆ, ಎಲ್ಲಿ ಇಷ್ಟು ತಾರು ಬಂದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ರತ ಕರಿತಾ ಇರ್ತಾಳೆ. ವೇದ್ ಎಲ್ಲಿ ಇಷ್ಟು ತಾರು ನೀವು ಬರಲೇ ಇಲ್ವಲ್ಲ ದೇವ್ ಬನ್ನಿ ಅಂತ ಕರಿತಾ ಇರ್ತಾಳೆ. ಅಷ್ಟರೊಳಗೆ ಅಲ್ಲಿಗೆ ವೇದ್ ಕೂಡ ಬರ್ತಾನೆ. ನಾನು ಬಂದಿಲ್ಲ ಅಂತ ಯಾರು ಕೂಡ ಕಾಯಬೇಡಿ, ಎಲ್ಲರೂ ಊಟ ಮಾಡಿ, ಎಲ್ಲರಿಗೂ ಆರೋಗ್ಯ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಕೊಡ್ತಿರ್ತಾಳೆ. ಎಲ್ಲರೂ ಕೂಡ ಊಟ ಮಾಡ್ತಾ ಇರುವಾಗ ಇನ್ನೊಂದು ಕಡೆ ಇಲ್ಲಿ ಪವಿತ್ರಗೆ ಇಲ್ಲಿ ಸ್ವೀಟ್ನ ತಿನ್ಸೋಕ್ಕೆ ಅಂತ ಹೋಗ್ತಾನೆ ದೇವು. ಆವಾಗ ಇಲ್ಲಿ ನಮ್ರತ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ. ಸರಿ ಆಯಿತು ಎಲ್ಲರೂ ಊಟ ಮಾಡಿ ಅಂದಾಗ ಇಲ್ಲಿ ಇನ್ನೊಂದು ಕಡೆ ನಮ್ರತ ದೇವಕ್ಕೆ ತಿನ್ನಿಸ್ತಾಳೆ. ಆವಾಗ ಇನ್ನೊಂದು ಕಡೆ ಇಲ್ಲಿ ದೇವ ತಂಗಿ ಮತ್ತು ತಮ್ಮ ತುಂಬಾ ಸಿಟ್ಟು ಮಾಡ್ಕೊತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಎಪಿಸೋಡೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೋ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.